ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕದ ಗುರೆಳ್ಳು ಚಟ್ನಿ ಮಾಡೋದು ತೋರಿಸ್ತೇನೆ ರೀ. ನಮ್ಮ ಕಡೆ ಇದಕ್ಕೆ ಗುರೆಳ್ಳು ಹಿಂಡಿನೂ ಅಂತಾರೆ. ನಾವಂತೂ ಖಾಯಂ ಮಾಡೇ ಇರ್ತೀವಿ. ಅದ್ರಾಗ ಸಂಕ್ರಾಂತಿ, ಶಿಗಿಯುಣ್ವಿ, ಎಳ್ಳಮಾವಾಸ್ಯೆ ಹಿಂಗೆ ಸಜ್ಜಿ ರೊಟ್ಟಿ ಜೊತೆ ಅಂತೂ ಕಂಪಲ್ಸರಿ ಮಾಡ್ತೇವೆ. ನಮ್ಮ ಆರೋಗ್ಯಕ್ಕೆ ಭಾಳ ಉಪಯೋಗ ಐತ್ರಿ. ಶ್ವಾಸಕೋಶದ, ಚರ್ಮ, ಕೂದಲು ಹೆಲ್ತಿಗೆ ಭಾಳ ಚಲೋ ಐತ್ರಿ. ಇದನ್ನು ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡ್ರಿ. ಇದನ್ನು ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಮೊದಲಿಗೆ ಒಲೆ ಮೇಲೆ ಬಾಳ್ಗೆ ಇಟ್ಟು ಅದಕ್ಕೆ ಈ ಬೌಲ್ಲೆ ಒಂದು ಬೌಲ್ ಗುರೆಳ್ಳು ತೊಗೊಂಡೇನಿ. ಇವನ್ನ ಸಣ್ಣ ಉರಿ ಒಳಗೆ ಹುರ್ಕೋತೇನೆ. ಗುರೆಳ್ಳ ಮೊದಲ ನೀರಾಗ ಸ್ವಚ್ಛಗೆ ತೊಳೆದು ಕ್ಲೀನ್ ಮಾಡಿ ಬಿಸಿಲಾಗ ಒಣಗಿಸಿ ತೊಗೊಂಡೇನಿ ರೀ. ಯಾವಾಗ ಹುರಿಯಾಕೆ ಸ್ಟಾರ್ಟ್ ಆಗ್ತಾವಲ್ಲ ಆವಾಗ ಚಟ್ ಚಟ್ ಅಂತ ಸೌಂಡ್ ಬರ್ತೈತಿ. ಮತ್ತು ಮೊದಲ ಇವು ಕಪ್ಪಿರ್ತಾವೆ, ಹುರಿದದ್ದು ಹೆಂಗೆ ಗೊತ್ತಾಕ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾವೆ, ಅವಾಗ ಹುರಿದಿರ್ತಾವೆ ನೋಡ್ರಿ. ಬ್ರೌನ್ ಕಲರ ಬಂದೈತಿ. ಸೊ ಹುರಿದವು ಇವನ್ನ ಸೈಡಿಗೆ ಇಟ್ಕೊಂಡು ಆರಿಸ್ಕೋತೇನೆ. ಅದ ಬಾಳ್ಗಿಗೆ 25-30 ಎಲೆ ಕರಿಬೇವು ಹಾಕೋತೇನೆ. ಇವನ್ನ ನೀರಾಗ ತೊಳೆದ ನೀನು ಅರಿಶಿ ತೊಗೊಂಡೇನಿ. ಇವನ್ನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ನೋಡ್ರಿ. ಈಗ ಆಗ್ಯಾವು, ಇವನು ಸೈಡಿಗೆ ತಕ್ಕೋತೇನೆ. ಈಗ ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನು ಹುರ್ಕೋತೇನೆ. ಸ್ವಲ್ಪ ಬೆಚ್ಚಗೆ ಆದ್ರೆ ಸಾಕು, ಸ್ವಲ್ಪ ಗಮ್ಮಂತ ವಾಸನೆ ಬರತೈತಿ. ಈಗ ಇವನ್ನ ಸೈಡಿಗೆ ತೊಗೋತೇನೆ. ಈಗ ಹುರಿದಿದ್ದು ಗುರೆಳ್ಳ ಆರ್ಯಾವ ನೋಡ್ರಿ. ಈಗ ಅವನ್ನ ಮಿಕ್ಸಿ ಜಾರಿಗೆ ಹಾಕೋತೇನೆ. ಹಾಕ್ಕೊಂಡು ಒಂದು ಸುತ್ತ ಅವಳು ಮಾಡ್ಕೋತೇನೆ. ಅದಕ್ಕೆ ಹುರಿದಿದ್ದು ಎಲ್ಲ ಸಾಮಾನು ಹಾಕ್ಕೊಂಡು ಮತ್ತು 4 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಡ್ತೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಕೆಂಪು ಖಾರ ಹಾಕೋತೇನೆ ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೇನೆ. ಉಪ್ಪು ಹೆಚ್ಚು ಕಡಿಮೆ ನೋಡಿ ಆಮೇಲೂ ಹಾಕ್ಕೋಬೋದು ನೀವು. ಈಗ ಇದನ್ನು ಸಣ್ಣಗೆ ಪುಡಿ ಮಾಡ್ಕೋತೇನೆ ನೋಡ್ರಿ. ಇಷ್ಟು ಸಣ್ಣ ಪುಡಿ ಮಾಡ್ಕೊಂಡ್ರೆ ಸಾಕು. ಇದನ್ನು ಒಂದು ಅಗಲಂತ ತಾಟಿಗೆ ತೊಗೊಂಡು ಸ್ವಲ್ಪ ಗಂಟದು ಇದ್ರೆ ಒಡ್ಕೋತ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಮಸ್ತ್ ಚಟ್ನಿ ರೆಡಿ ಆಗ್ತೈತಿ. ಇದನ್ನು ರೊಟ್ಟಿ, ಚಪಾತಿ, ಮೊಸರು ಜೊತೆನೂ ತಿನ್ಬೋದು, ಇಲ್ಲ ನೀವು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸಂಕ್ರಾಂತಿ ಹೆಂಗೂ ಸಮೀಪ ಐತಿ. ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಮತ್ತು ನಾನು ನಿಮಗೆ ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಮುಂದಿನ ವಿಡಿಯೋದಾಗ ಮಾಡಿ ತೋರಿಸ್ತೇನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.